ಮುಂದೆ ಒಂದು ಅವಕಾಶ ಕೊಟ್ಟಿರೋ ಅವ್ನು ಬದುಕ್ತಾ ಇದ್ದಾನೆ ಅಂತ ನಿಟ್ಟಿನಲ್ಲಿ ಕಂಡಿದ್ದಾಗಿದೆ ಸರ್. ಇವಾಗ ಒಂದು ಅರ್ಥ ಮಾಡೋದು, ಕಮೆಂಟ್ ಮಾಡೋದು, ಆತ ಕಮೆಂಟ್ ಮಾಡೋದು, ಆತ ಅಶ್ಲೀಲ ಬಗ್ಗೆ ನಾವು ಕಳಿಸ್ತೀವಿ, ಅದು ತಪ್ಪು. ಒಂದೇ ಒಂದು ಏನು ₹2 ಖರ್ಚಾಗಿದೆ ಅಷ್ಟೇ. ಒಂದು A4 ಶೀಟ್ ತೊಗೊಂಡು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ರೆ ಏನು ಬುದ್ಧಿ ಕಲಿಸಿರೋದು ನೋಡಿ. ಇವಾಗ ಒಂದು ಜೀವದಿಂದ ಎಷ್ಟು ಜೀವ ಹೋಗಿದೆ ಸರ್. 17 ಜನ ಒಳಗಡೆ ಹೋಗಿದ್ದಾರೆ, ಬರಲೇಬೇಕು. ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕ್ಷಮೆ ಅನ್ನೋದಿದೆ. ಎಲ್ಲರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬಂದು ನಾಳೆ ದಿವಸ ಮಾದರಿಯಾಗಿ ಬದುಕ್ತಾರೆ ಅನ್ನೋದು ನನ್ನ ನಂಬಿಕೆ. ಒಂದು ಅನುಕುಮಾರ್ ತಂದೆ ತೀರ್ಕೊಂಡು, ಇನ್ನೊಂದು ರಾಘವೇಂದ್ರ ಅವ್ರ ತಾಯಿ ತೀರ್ಕೊಂಡು, ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇನ್ನೊಬ್ಬರು ತಾಯಿನೋ ತಂದೆನೋ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಪ್ರಾಣ ಹೋಗಿದ್ದು, ತಪ್ಪು ಮಾಡಿದ್ರೆ ನಮಗೆ ಕ್ಷಮಾಪಣೆ ಸಿಗ್ತದೆ, ತಪ್ಪು ಮಾಡಲಿಲ್ಲ ಆಯಿತು, ಅದಕ್ಕೆ ಹೊರಗಡೆ ಬರೋದು ಒಂದು ಕಾರಣ ಇರ್ತದೆ. ರೇಣುಕಾಸ್ವಾಮಿ ಜೀವ ವಾಪಸ್ ಬರಲ್ಲ, ಅನುಕುಮಾರ್ ತಂದೆ ವಾಪಸ್ ಬರಲ್ಲ, ರಾಘವೇಂದ್ರ ಅವ್ರ ತಾಯಿ ವಾಪಸ್ ಬರಲ್ಲ, ಅಲ್ಲಿಗೆ 3 ಜೀವನ ವಾಪಸ್ ಆಗ್ತಾರೆ. ನಾನು ಬಯಸೋದಿಷ್ಟೇ, ನಂದೇನು ವಾಯ್ಸ್ ರೈಸ್ ಮಾಡಬೇಕಾಯ್ತು, ಇಲ್ಲಿ ಮಾಡಬೇಕಾಯ್ತು, ನಾನು ಮಾಡಿದೆ. ನನ್ನ ಲಿಮಿಟ್, ನನ್ನ ಅದ್ಬಸ್ತಲ್ಲಿತ್ತು, ಅಲ್ಲಿ ತನಕ ಹೋಗಿ ಇವಾಗ ನಿಂತಿದೆ. ಯಾರಿಗೆ ಅನ್ಯಾಯ ಆಗಿದೆ ಆ ತಾಯಿ ಚಾಮುಂಡಿ ಕಾಪಾಡಲಿ. ಮತ್ತು ನನಗೇನು ದರ್ಶನ ಶತ್ರು ಅಲ್ಲ, ಒಳ್ಳೆ ಸ್ನೇಹಿತರು ಹಾಗೂ ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಕೀರ್ತಿ ತಂದುಕೊಟ್ಟು ಕಾರಣಾಂತರಗಳಿಂದ ಅವರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ತಾಯಿ ಚಾಮುಂಡಿ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಒಂದು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಆ ರೀತಿ ನ್ಯಾಯಾಂಗದ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಅವ್ರಿಗೇನು ನ್ಯಾಯ ಸಿಗಬೇಕು, ಒಂದು ಕಳ್ಕೊಂಡಿರೋ ಅವ್ರ ಕುಟುಂಬಕ್ಕೂ ನ್ಯಾಯ ಸಿಗಬೇಕು.